ಆಯಿತು, ಸಿದ್ದರಾಮಯ್ಯನವರೇನೋ ಒಬ್ಬರು ಮುಖ್ಯಮಂತ್ರಿಯಾಗಿ ನಾನು ಯಾವುದೇ ಈ ಒಂದು ದಿನಾಂಕಗಳು, ಅದು ಕನ್ವರ್ಷನ್ ಟೈಮಲ್ಲಾಗಲಿ ಅಥವಾ ನಿವೇಶನ ಬದಲಿ ಹಂಚಿಕೆ ಆದಾಗಲಿ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಮನವಿ ಮಾಡ್ಕೊಂಡಾಗಲಿ ನಾನು ಯಾವ ಥರದಲ್ಲೂ ಅಧಿಕಾರದಲ್ಲಿ ಇರಲಿಲ್ಲ. ನನ್ನ ಒಂದು ವಿಚಾರದಲ್ಲಿ ಒಂದೇ ಒಂದು ತುಣುಕಿನಷ್ಟು ನಾನು ಪ್ರಭಾವ ಬೀರಿರುವುದಕ್ಕೆ ದಾಖಲೆ ಎಲ್ಲೂ ಇಲ್ಲ. ಒಂದು ಕಾಗದದ ತುಣುಕಿನಷ್ಟು ಕೂಡ ಇಂಥ ಕಡೆ ಪ್ರಭಾವ ಬೀರಿದ್ದೀನಿ, ಶಿಫಾರಸ್ ಮಾಡಿದ್ದೀನಿ, ನಾನು ಸೈನ್ ಮಾಡಿದ್ದೀನಿ, ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ, ಒತ್ತಡ ಹಾಕಿದ್ದೀನಿ, ಫೋನ್ ಮಾಡಿಸಿದ್ದೀನಿ, ಯಾವುದೇ ವಿಚಾರದಲ್ಲಿ ಈ ನಿವೇಶನಕ್ಕೆ ಸಂಬಂಧಪಟ್ಟಂತೆ ನನ್ನ ಪಾತ್ರ ಇಲ್ಲ ಅಂತ ಅವ್ರು ಹೇಳಿಬಿಟ್ರು. ಅಷ್ಟೇನಾ? ಆಯಿತು, ಸಿ ಎಮ್ ಅವರು ಅವ್ರ ಮೇಲೆ ಬಂದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟರು. ಆದರೆ ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಸಿ ಎಮ್ ಉತ್ತರ ಕೊಟ್ಟರು ಅಂದ ತಕ್ಷಣ ರಾಜ್ಯಪಾಲರು ಸುಮ್ಮನೆ ಇರಬೇಕು ಅಂತೇನಿಲ್ಲ, ಸಂಘರ್ಷ ಮುಂದುವರಿಯಬಹುದು. ಒಂದು ವೇಳೆ ಈ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವ ಹೆಜ್ಜೆ ಇಟ್ಟುಬಿಟ್ರೆ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಪ್ಲಾನ್ ಬಿ ಕೂಡ ರೆಡಿ ಇದೆ. ಏನು ಆ ಪ್ಲಾನ್ ಬಿ ಅಂತ ಹೇಳಿದ್ರೆ, ಸರ್ಕಾರ ಮತ್ತು ರಾಜಭವನ ಸಂಘರ್ಷಕ್ಕೆ ನಿಂತುಬಿಟ್ಟು ಅಂತ ಅಂದ್ಕೊಳ್ಳೋಣ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ನಾವು ಕೂಡ ಕಾನೂನು ಸಮರ ಮಾಡ್ತೀವಿ ನೋಡಿ. ರಾಜ್ಯಪಾಲರ ನಿರ್ಧಾರ ಪ್ರಾಸಿಕ್ಯೂಷನ್ ಪರವಾಗಿ ಏನಾದರೂ ಬಂದುಬಿಟ್ರೆ ಅದರ ವಿರುದ್ಧವಾಗಿ ಸರ್ಕಾರ ಕೂಡ ಅರ್ಜಿ ಸಲ್ಲಿಸುತ್ತೆ. ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟುಬಿಟ್ರೆ ಕೋರ್ಟ್ಗೆ ಸರ್ಕಾರ ಅರ್ಜಿ ಸಲ್ಲಿಸಬೇಕಾಗತ್ತೆ. ದುರುದ್ದೇಶ ಇಟ್ಕೊಂಡು, ರಾಜಕೀಯ ಪ್ರೇರಿತವಾಗಿ, ಷಡ್ಯಂತ್ರ ಮಾಡಿಕೊಂಡು ನನ್ನ ಹೆಸರು ಇಡೀ ಇಷ್ಟು ನಿವೇಶನಗಳಲ್ಲಿ ಒಂದೇ ಒಂದು ನಿವೇಶನದ ಮೇಲೆ ಸಿದ್ದರಾಮಯ್ಯ ಅಂತ ಹೆಸರಿಲ್ಲ, ಒಂದೇ ಒಂದು ನಿವೇಶನ, ಜಮೀನಿನ ಒಂದೇ ಒಂದು ಅಡಿಯ ಭೂಮಿಯ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಸಂಬಂಧಪಟ್ಟಂಥ ದಾಖಲೆ ಇಲ್ಲ, ಈ ಇಷ್ಟಡಿ ಜಮೀನು ಸಿದ್ದರಾಮಯ್ಯ ಅವರಿಗೆ ಸೇರಿದ್ದು ಅಂತ ಎಲ್ಲಿಯೂ ಇಲ್ಲ. ನಾನು ಪ್ರಭಾವ ಬೀರೋದಕ್ಕೆ ಒಂದೇ ಒಂದು ಇಂಚಿನ ಪತ್ರ ಕೂಡ ಇವ್ರ ಬಳಿಯಲ್ಲಿ ಇಲ್ಲ. ಸುಮ್ಮನೆ ಜಮೀನು ವಶಪಡಿಸ್ಕೊಂಡ್ರು, ಅಕ್ರಮ ಒತ್ತುವರಿ ಮಾಡ್ಕೊಂಡಿದ್ರು, ಕನ್ವರ್ಷನ್ ಆಗಿದ್ದಂಥ ಲ್ಯಾಂಡು, ಆ ಲ್ಯಾಂಡ್ ಒತ್ತುವರಿ ಮಾಡಿಕೊಂಡು ಒತ್ತುವರಿ ಆಗಿದ್ದಕ್ಕೆ ನಾವು ಅದರಲ್ಲಿ ಅಪ್ಲೈ ಮಾಡ್ಕೊಂಡಿದ್ವಿ, ನಮ್ಮದು ಒತ್ತುವರಿ ಆಗಿದೆ ಅಂತ ಹೇಳಿದ್ದಕ್ಕೆ ಬದಲಿ ನಿವೇಶನ ಕೊಟ್ಟರು, ಇದಕ್ಕೆ ನಾನು ಹೇಗೆ ಹೊಣೆ ಆಗಬಲ್ಲೆ? ಈ ವಿಚಾರ ಇಟ್ಕೊಂಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರ ತಂಡದ ಬಳಿಯಲ್ಲಿ ಪಿಟಿಷನ್ ರೆಡಿ ಇದೆ. ಪೊನ್ನಣ್ಣ ಮತ್ತು ತಂಡ ಪಿಟಿಷನ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಹೌದು ಶಾಸಕ ಪೊನ್ನಣ್ಣ ಅವರು. ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಇದು ಒಂದು ಭಾಗ ಆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ಅವರ ಬಳಿಯಲ್ಲಿಯೂ ಕೂಡ ಈಗಾಗಲೇ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅವರ ಬಳಿಯಲ್ಲಿಯೂ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕಪಿಲ್ ಸಿಬಲ್ ಅವರು ಕೂಡ ರೆಡಿ ಇದ್ದಾರೆ. ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರಿಗೆ ದಾಖಲೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಮುಡಾ ಅಕ್ರಮ ಆರೋಪ ಮಾಡಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಯಾರು ಆರೋಪ ಮಾಡಿದ್ರು ಅಂದರೆ ಟಿ.ಜೆ. ಅಬ್ರಹಾಂ ಅವರು ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಏನು ವಾದ ಮಾಡ್ತಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೇಲೆ ಈ ಥರ ಒಬ್ಬ ಚುನಾಯಿತ ಮುಖ್ಯಮಂತ್ರಿಯ ಮೇಲೆ ಅವರು ಆಳ್ವಿಕೆ ಮಾಡಬಾರ್ದು, ಇಳಿಸಬೇಕು ಅಂಥೇಳಿ ಒತ್ತಡ ಹಾಕ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಕೊಡುವಷ್ಟು ದೊಡ್ಡ ಹಗರಣವಾಗಲಿ, ಪ್ರಕರಣವಾಗಲಿ, ವಿಷಯವಾಗಲಿ ಇಲ್ಲಿ ಇಲ್ಲವೇ ಇಲ್ಲ. ಪ್ರಾಸಿಕ್ಯೂಷನ್ಗೆ ಏನಾದರೂ ಕೊಟ್ಟುಬಿಟ್ರೆ ಇದು ರಾಜಕಾರಣ ಅಂಥೇಳಿ ಒಂಥರ ದೃಗ್ಗೋಚರವಾಗಿಬಿಡುತ್ತೆ, ಕಾಣಿಸ್ಬಿಡುತ್ತೆ, ಸ್ಪಷ್ಟ ಆಗಿಬಿಡುತ್ತೆ, ಅದು ಸಾಬೀತು ಕೂಡ ಆಗುತ್ತೆ. ಇದಕ್ಕೋಸ್ಕರ ನಾವು ಕಾನೂನು ಹೋರಾಟಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವರ ತಂಡ ರೆಡಿಯಾಗಿದೆ. ಸೈಟ್ ಕೊಡಿ, ಇಂಥವ್ರಿಗೆ ಸೈಟ್ ನೀವು ಮಾಡಿ, ಬದಲಿ ನಿವೇಶನ ಇಂಥ ಏರಿಯಾದಲ್ಲಿ ಕೊಡಿ, ಇಷ್ಟು ನಿವೇಶನನೇ ಕೊಡಿ, ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಆದೇಶ ಮಾಡಿಲ್ಲ, ಒತ್ತಾಯ ಹಾಕಿಲ್ಲ, ಪ್ರಭಾವ ಬೀರಿಲ್ಲ. ಸಿ ಎಂ ಸಿದ್ದರಾಮಯ್ಯ ಅವರ ಒಂದೇ ಒಂದು ಸಹಿ ಕೂಡ ಯಾವುದೇ ಪೇಪರಲ್ಲಿಲ್ಲ. ಅಕ್ರಮವಾಗಿ ಜಮೀನು ಸ್ವಾಧೀನದ ಬಗ್ಗೆ ಸಿ ಎಂ ಅವರ ಪತ್ನಿ ಹೇಳಿದ್ದಾರೆ, ಇದಕ್ಕಾಗಿ ನಮ್ಮ ಜಮೀನಿನೇ ಅಕ್ರಮ ವಶಪಡಿಸ್ಕೊಂಡ್ಬಿಡ್ತು ಮೂಡ, ಅದಕ್ಕೆ ನಮ್ಮ ಜಮೀನು ಕಳ್ಕೊಂಡ್ವಿ, ನಮಗೇನು ಪರಿಹಾರ ಕೊಡಿ ಅಂತ ಕೇಳಿದಾಗ ಬಂದಿರೋದು ನಿವೇಶನ ಕೊಟ್ಟರಷ್ಟೇ. ಈಗ ಇದನ್ನೇ ಹಗರಣ ಅಂಥೇಳಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಿರಿಸ್ತಾ ಇದ್ದಾರೆ, ಸೃಷ್ಟಿ ಮಾಡಿದ್ದಾರೆ ಅಂತ ಸರ್ಕಾರದ ಒಂದು ವಾದ.